ಗುರು, ಮಲೆನಾಡ ವಾತಾವರಣ ಇಷ್ಟು ಸಖತ್ತಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಎತ್ತೂರಲ್ಲೊಂದು ಮನೆ ಮಾಡಿ ಚಳಿಗೆ ಅಂಜಿದರೆ ಹೆಂಗಯ್ಯ. ಪೂಜೆ ಇದೆ ಅಂತ 5 ಗಂಟೆಗೆ ಎದ್ದೇಳ್ಬೇಕಾಗಿದ್ದು ನಾವು ಎದ್ದಿದ್ದು 10 ಗಂಟೆಗೆ. 10 ಗಂಟೆಗೆ ಎದ್ರು ಕೂಡ ಹಳ್ಳಿಯ ವಾತಾವರಣ ಬೆಳಿಗ್ಗೆ 6 ಗಂಟೆ ತರಾನೇ ಇತ್ತು ಗುರು. ಪಟ್ಟಂತ ಎದ್ದು ಸ್ನಾನ ಮಾಡ್ಕೊಂಡು ದೇವಸ್ಥಾನ ಕಡೆಗೆ ದಾರಿ ಹಿಡಿದ್ವಿ. ಅದು ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ. ಪೂಜೆ ಶುರುವಾದಾಗ ಪೋಷಿತ ಕೂಡ ಅಲ್ಲೇ ಇರ್ತಾಳೆ. ನಮ್ಮ ತಾರಶ್ ಬ್ರೋ ಬರೀ ಸೂಪರ್ ಕಾರ್ ಇನ್ಫ್ಲುಯೆನ್ಸರ್ ಅಷ್ಟೇ ಅಲ್ಲ, ಒಳ್ಳೆ ಫ್ಯಾಮಿಲಿ ಮ್ಯಾನ್ ಕೂಡ. ದೇವ್ರಿಗೆ ಕೈ ಮುಗಿತಿರುವಾಗಲೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಯಾವುದು ಅಂತ ಕೇಳಿ. ಹಳ್ಳಿಯಲ್ಲಿ ಆಗೋ ಮದ್ವೆ ವೈಬು ಎಲ್ಲೂ ಸಿಗಲ್ಲ ಅಂತ ಹೇಳ್ತಾ ಹಾಗೆ ನಾನು ತಾರಶ್ ಬ್ರೋ ಹಳ್ಳಿನ ಎಕ್ಸ್ಪ್ಲೋರ್ ಮಾಡಕ್ ಹೊರಟ್ವಿ. ಇದೆಲ್ಲ ಮುಗಿತಾ ಇದ್ದಂಗೆ ನಮ್ಮ ಪಯಣ ಶುರು ಆಗಿದ್ದು ಗಿರೀಶ್ ಅಂಕಲ್ ಮನೆ ಹೆತ್ತೂರು. ಆನ್ ದ ವೇ ಹೋಗ್ತಾ ಕಾರ್ ಚಾರ್ಜ್ ಹಾಕಿ ಆ ಚಳಿಯಲ್ಲಿ ಬಿಸಿ ಬಿಸಿ ಪಕೋಡ ತಿನ್ಕೊಂಡು ಕಾರ್ ಚಾರ್ಜ್ ಆಗೋ ತನಕ ನಡ್ಕೊಂಡು ಊರ್ ಸುತ್ತೋಣ ಅಂತ ಹೊರಟ್ವಿ. ಮುನ್ನುಗ್ಗಿ ಹಾಡ್ತೀವಿ. ಗೊತ್ತಿಲ್ಲ ಗುರು, ನನಗೇನ್ ಗೊತ್ತು, ಯಾವ್ದೋ ಊರಿಗೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಮತ್ತೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ರಲ್ಲ ರೋಡು. ಚಾರ್ಜ್ ಹಾಕಿದೀವಿ. ಒಂದೊಂದು ಗಂಟೆ ಏನ್ ಮಾಡೋದು ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದೀವಿ ಬ್ರೋ. ದಿಸ್ ಇಸ್ ವಾಟ್ ದ ಎಕ್ಸೈಟ್ಮೆಂಟ್ ಇಸ್. ಸುಮ್ಮನೆ ಹೋಗೋಣ ಬರೀ, ಏನಾಗುತ್ತೆ. ಹಾಗೆ ಆನ್ ದ ವೇ ಅಲ್ಲಿ ಡ್ಯಾಮ್ ಗೇಟ್ ಓಪನ್ ಆಗಿತ್ತು. ವ್ಯೂ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ರೀಚ್ ಆಗಿದ್ದು ಸಕಲೇಶ್ಪುರಿನ ಹೆತ್ತೂರ್ಗೆ. ಹಾಗೆ ಹೆತ್ತೂರಲ್ಲಿ ಏನೇನ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತ ಅಂದ್ಬಿಟ್ಟು ಹೆತ್ತೂರಲ್ಲೊಂದು ಮನೆ ಮಾಡಿ ಚಳಿಗೆ ಅಂಜಿದರೆ ಹೆಂಗಯ್ಯ.